ನಾನು ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು 2 ಬಾರಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಒಂದು ದಿನ ನಾನು ನನ್ನ ಜೀವನದಲ್ಲಿ ಒಬ್ಬ ಅಧಿಕಾರಿಗೆ ಫೋನ್ ಮಾಡಿ ಇವ್ರ ಪರ ಮಾಡಿ ಇವ್ರ ವಿರೋಧ ಮಾಡಿ ಅಂತಕ್ಕಂಥದ್ದು ಮನವಿ ಕೂಡ ಮಾಡಲಿಲ್ಲ ಕಣ್ರಿ. ಅಂಥದ್ರಲ್ಲಿ ಒಬ್ಬ ಶಾಸಕನ ಸುಪುತ್ರ ಇವತ್ತು ಈ ರೀತಿಯಾದಂಥ ದಬ್ಬಾಳಿಕೆ, ಒಂದು ದೌರ್ಜನ್ಯ, ಇವತ್ತು ಯಾರಾದ್ರೂ ಜನತಾದಳ ಪಕ್ಷದವರು ಅಂತಕ್ಕಂಥ ಗುರುತಿಸಿದ ತಕ್ಷಣ ಅವ್ರಿಗೆ ಎದುರಿಸೋದು, ಇಲ್ಲ ನಮ್ಮ ಪಾರ್ಟಿಗೆ ಬಂದು ಜಾಯಿನ್ ಆಗಿ, ಇಲ್ಲ ಅಂದ್ರೆ ನಿಮ್ಮ ಮೇಲೆ 307 ಮಾಡ್ತೀನಿ, ಅಟ್ರಾಸಿಟಿ ಮಾಡ್ತೀನಿ ಅಂತಕ್ಕಂಥ ಘಟನೆಗಳು ಪ್ರತಿನಿತ್ಯ ನಡೀತಾ ಇದೆ. ಅವ್ರು ಅನ್ಕೊಂಡಿರ್ಬೋದು ಅಧಿಕಾರ ಶಾಶ್ವತ ಅಂತ. ಯಾರಿಗೂ ಕೂಡ ಅಧಿಕಾರ ಶಾಶ್ವತ ಅಲ್ಲ. ಇವತ್ತು ನಿಮ್ಗೆ ಸಿಕ್ಕಿರ್ತಕ್ಕಂಥ ಈ ಅವಕಾಶ, ನೀವು ತಾಲೂಕಿನ ಜನತೆಯ ಒಂದು ಅಭಿವೃದ್ಧಿಗೆ ನೀವು ಹೋರಾಟ ಮಾಡಬೇಕಾಗಿತ್ತೆ ಹೊರತುಪಡಿಸಿ ಈ ರೀತಿ ಕೀಳುಮಟ್ಟದ ರಾಜಕಾರಣ ಮುಂದೊಂದು ದಿನ ಈ ತಾಲೂಕಿನ ಜನತೆನೇ ನಿಮಗೆ ಉತ್ತರ ಕೊಡ್ತಾರೆ ಅಂತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾಗಿ ನಾವು ಕೇಳ್ಕೊಳ್ತಕ್ಕಂಥದ್ದು ಕೊನೆಯದಾಗಿ ಇಷ್ಟೇ, ಪೊಲೀಸ್ ಅಧಿಕಾರಿಗಳು ದಯವಿಟ್ಟು ಸರ್ಕಾರದ ಪ್ರಭಾವಿ ರಾಜಕಾರಣಿಗಳು ಯಾರೇ ಫೋನ್ ಮಾಡ್ಬೋದು, ಯಾರೇ ಒತ್ತಡ ಏರ್ಬೋದು. ಇವತ್ತು ಜ್ಯೋತಿ ಅಂತಕ್ಕಂಥವ್ರ ಮೇಲೆ ಆಗಿದೆ, ಅವರು ಒಬ್ರು ಅಧಿಕಾರಿ, ನೀವು ಅಧಿಕಾರಿಗಳು. ನಾಳೆ ಇಲ್ಲಿ ನಾನು ತಹಸೀಲ್ದಾರ್ ಅವ್ರಿಗೆ ಪ್ರಶ್ನೆ ಮಾಡಿದೆ, ನಾಳೆ ನಿಮ್ಮ ಮೇಲೆ ಆಗ್ಬೋದು, ನಿಮ್ಮ ಸಹಪಾಠಿಗಳ ಮೇಲೆ ಆಗ್ಬೋದು. ಹಾಗೆಲ್ಲ ನೀವು ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೋತೀರಾ? ನಮ್ಗೆ ಬರ್ಲಿಲ್ವಲ್ಲ, ನಮಗೆ ವೈಯಕ್ತಿಕವಾಗಿ ನೋವಾಗ್ಲಿಲ್ವಲ್ಲ, ಇನ್ಯಾರೋ ಪಕ್ಕದ ಮನೆಯವ್ರಿಗೆ ತಾನೇ ನೋವಾಗಿದ್ದು, ಇನ್ಯಾರೋ ಪಕ್ಕದ ಅಧಿಕಾರಿಗೆ ತಾನೇ ನೋವಾಗಿದ್ದು, ನಾವೇ ಉತ್ತರ ಕೊಡಬೇಕು, ಅನುಭವಿಸ್ಲಿ ಬಿಡು. ಈ ರೀತಿ ನಾವು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಎಷ್ಟು ದಿನ ಈ ರೀತಿ ನಡ್ಕೊಂಡು ಹೋಗಬೇಕು ಅಂತಕ್ಕಂಥದ್ದನ್ನ ದಯಮಾಡಿ ಅಧಿಕಾರಿಗಳು ಆಲೋಚನೆ ಮಾಡಬೇಕಾಗ್ತದೆ. ದಯವಿಟ್ಟು ಕೈ ಜೋಡಿಸಿ ಮನವಿ ಮಾಡ್ತೇನೆ. ಮತ್ತೊಮ್ಮೆ ಮಾಧ್ಯಮದ ಸ್ನೇಹಿತರು, ಬಹುಶಃ ಕಳೆದ 4 ದಿನಗಳ ಕಾಲ ಇಡೀ ರಾಜ್ಯಕ್ಕೆ ಅತ್ಯಂತ ಪಾರದರ್ಶಕವಾಗಿ, ನಿಷ್ಪಕ್ಷಪಾತವಾಗಿ ಪ್ರತಿಯೊಂದು ವಿಚಾರನೂ ಕೂಡ ಇವತ್ತು ಜನಗಳ ಮುಂದೆ ಇಟ್ಟಿರ್ತಕ್ಕಂಥದ್ದಕ್ಕೆ ಮೊದಲು ನಿಮಗೆ ಅಭಿನಂದನೆಗಳು ಸಲ್ಲಿಸ್ತಾ, ಕೊನೆಯದಾಗಿ ಈ ಕೃತ್ಯದಲ್ಲಿ ಇವತ್ತು ಯಾರು ಸಿಲುಕಿದ್ದಾರೆ ಅವರ ವಿರುದ್ಧವಾಗಿ ಒಂದು FIR ಅನ್ನು ದಾಖಲೆ ಮಾಡಿ ಕೊಡಿ, FSL ರಿಪೋರ್ಟ್ನ ಕೊಡಿ, ಒಂದು ವರದಿ ತಯಾರಿ ಮಾಡಿ. ಮಾತನಾಡಿದ್ದು ಅವರ ಸುಪುತ್ರನೋ ಅಲ್ವೋ ಅಂತಕ್ಕಂಥದ್ದನ್ನ ಇವತ್ತು ತಾಲೂಕಿನ ಜನತೆಗೆ ಆ ಸತ್ಯಾಸತ್ಯತೆಯನ್ನು ಹೊರಗಡೆ ಕೊಡಿ. ಇಷ್ಟೇ ನಮ್ಮ ಬೇಡಿಕೆ.